ಮಹಾರಾಜರೇ ಕಾರಣ, ಅವ್ರು ಮಾಡಿದಂಥ ಲೋಕೋಪಕಾರವೇ ಕಾರಣ, ಅವ್ರು ಬದುಕಿದಂಥ ರೀತಿಯೇ ಕಾರಣ. ಎಂಥ ಸೊಗಸಾಗಿ ಬದುಕಿದ್ರು ಅವ್ರು, ನಮ್ಮ ಮುಂದೆ ಎಂಥ ದಾರಿ ಹಾಕ್ಕೊಟ್ರು ಅಂತಂದರೆ ಆ ರೀತಿ ನಾವು ಬದುಕಬೇಕು, ಆ ರೀತಿ ನಾವು ಬದುಕಬೇಕು. ಏನು ಹೇಳ್ಕೊಟ್ರು? ಎರಡೇ ಅವ್ರು ಹೇಳ್ಕೊಟ್ಟಿದ್ದು, ಬಡತನದಲ್ಲಿ ಸ್ವಾಭಿಮಾನ, ಸಿರಿವಂತಿಕೆಯಲ್ಲಿ ವಿನಯ ಇರಬೇಕು. ಇವೆರಡು. ಬಡತನದಲ್ಲಿದ್ದಾಗ ಸ್ವಾಭಿಮಾನಿ ಆಗಿರಬೇಕು, ಬೆಂಕಿಯಂಥ ಸ್ವಾಭಿಮಾನ ನಿನ್ನ ಎದೆಯೊಳಗಿರಬೇಕು, ಅದನ್ನು ಉಪಯೋಗಿಸ್ಕೊಂಡು ನಿನ್ನ ಜೀವನದಲ್ಲಿ ಹಂತ ಹಂತವಾಗಿ ಮೇಲೆ ಬರಬೇಕು. ನೀ ಸಿರಿವಂತನಾದಾಗ ಅಷ್ಟೇ ವಿನಯವಂತನಾಗಿರಬೇಕು. ಇವೆರಡನ್ನು ಮಹಾರಾಜರು ಕಲಿಸ್ಕೊಟ್ರು. ಯಾಕೆ? ಜಗತ್ತಿನ 7ನೇ ಶ್ರೀಮಂತ ಮಹಾರಾಜ ಸನ್ಮಾನ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಜಗತ್ತಿನ 7ನೇ ಶ್ರೀಮಂತ ಮಹಾರಾಜ, ಅಂಥ ಸಿರಿವಂತ ಮಹಾರಾಜ ಎಷ್ಟು ವಿನಯವಾಗಿದ್ದರು, ಎಷ್ಟು ಸರಳತೆಯಿಂದಿದ್ದರು, ಪ್ರಜೆಗಳನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು. ಅವರ ಸಿರಿವಂತಿಗೆ ಅಹಂ ಅವರ ತಲೆಗೇರಲೇ ಇಲ್ಲ. ಇದೆಲ್ಲ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅಂತಲೇ ಅವರು ಎಲ್ಲವನ್ನು ತ್ಯಾಗ ಮಾಡಿ, ಎಲ್ಲವನ್ನು ನೀರಿನಂತೆ ಪ್ರಜೆಗಳ ಮೇಲೆ ಹರಿಸಿ ನಮ್ಮನ್ನೆಲ್ಲ ಇವತ್ತು ಇಷ್ಟು ಪುಣ್ಯ ಪುರುಷರನ್ನಾಗಿ ಮಾಡಿದ್ರು ಅಲ್ವಾ? ಒಂದು ಕನ್ನಂಬಾಡಿಯಿಂದ ಇವತ್ತು ಇಡೀ ಬೆಂಗಳೂರು ಬದುಕಿದೆ. ನಾವು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ 85ರಲ್ಲಿ ಮೊದಲನೇದು ತೊರೆಕಾಡಿನಲ್ಲಿ, ಮಳವಳ್ಳಿ ತೊರೆಕಾಡಿನಲ್ಲಿಯೇ ಕಾವೇರಿ ಬೆಂಗಳೂರಿಗೆ ನೀರು ತರುವ ಮೊದಲನೇ ಪ್ರಾಜೆಕ್ಟ್. ಅದು ನಮಗೆ ಪ್ರಾಜೆಕ್ಟ್ ಆಗಿತ್ತು ಇಂಜಿನಿಯರಿಂಗ್ ಓದಬೇಕಾದ್ರೆ. ಮೊದಲನೇ ಹಂತ 85ರಲ್ಲಿ. ಇವತ್ತು 9ನೇ ಹಂತ, 9th ಫೇಸ್, ಕಾವೇರಿಯಿಂದ ನೀರು ತರೋ 9th ಫೇಸ್ ಇವತ್ತು ಪ್ರಾಜೆಕ್ಟ್ ನಡೀತಾ ಇದೆ. ಲೆಕ್ಕ ಹಾಕಿ, ಬೆಂಗಳೂರು ಕಾವೇರಿ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ. ಒಂದು ಕನ್ನಂಬಾಡಿ ಮಹಾರಾಜರು ಅವತ್ತು ದೂರದರ್ಶಿತ್ವದಿಂದ ಕಟ್ಟಿದ್ದಕ್ಕೆ ಇವತ್ತು ಬೆಂಗಳೂರು ಬದುಕಿದೆ. ನಾನು ಯಾವತ್ತೂ ಈ ಬೆಂಗಳೂರಿಗರಿಗೆ ಒಂದು ಮಾತು ಹೇಳ್ತೀನಿ, ಮನೆಗೆ ಬಂದು ದೀಪ ಹಾಕಿ ನೀರು ಕೊಡಿದ ತಕ್ಷಣ ಮೈಸೂರು ಮಹಾರಾಜರು ನೆನೆಸಿ. ಭಾರತದ ಮೊದಲ ವಿದ್ಯುತ್ ಶಕ್ತಿ ದೀಪ ತಂದವರು ಮೈಸೂರು ಮಹಾರಾಜರು. ನಿಮಗೆಲ್ಲ ಇವತ್ತು ಕಾವೇರಿ ನೀರು ಕಟ್ಕೊಡೋರು ಮೈಸೂರು ಮಹಾರಾಜರು. ಅವ್ರನ್ನ ನೀವು ನೆನೆಸಿ. ಸರ್, ಸಾಮಾನ್ಯವಾಗಿ ನಾವು ಶಾಲೆ ಕಾಲೇಜುಗಳಲ್ಲಿ ಓದುವ ಇತಿಹಾಸ ಆಳುವವರ ಪರವಾದ ಇತಿಹಾಸ. ನೀವು ಸಾಮಾನ್ಯ ಜನರ ದೃಷ್ಟಿಯಿಂದ ಸರಳವಾಗಿ ಇತಿಹಾಸ ತಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದೀರಿ. ಬಹುಶಃ ಇದರಿಂದ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ನಿಮ್ಮ ವಿಡಿಯೋಸ್ ಇರಬಹುದು, ನೀವು ಹೇಳೋ ಮಾತುಗಳು ಅಂತ ಅನ್ಸುತ್ತಾ ನಿಮಗೆ? ನಾವು ಇತಿಹಾಸವನ್ನು ಯಾವ ರೀತಿ ನೋಡಬೇಕು? ನಮ್ಗೆ ಶಾಲೆಯಲ್ಲಿ ಏನು ಕಲಿಸಿರೋ ಇತಿಹಾಸ? ನಂಬರ್ಡ್ ಇತಿಹಾಸ. 1ನೇ ಶತಮಾನ ಇಂಥವ್ರು ಆಳಿದ್ರು, 3ನೇ ಶತಮಾನ ಇಂಥವ್ರು ಆಳಿದ್ರು, ಆ ನಂಬರು, ಆ ಹೆಸರು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಾವು ಪಾಸ್ ಆಗುತ್ತೆ. ಇತಿಹಾಸ ಅದಲ್ಲ. ಇತಿಹಾಸ ಅವತ್ತಿನ ರಾಜನದು ಮಾತ್ರವಲ್ಲ, ಅಲ್ಲಿನ ಸೈನಿಕರದ್ದು, ಅವರ ಬದುಕಿನದ್ದು, ಜನಸಾಮಾನ್ಯರದ್ದು, ಅವತ್ತಿನ ಪಶು ಪ್ರಾಣಿ ಪಕ್ಷಿಗಳದ್ದು, ಅವತ್ತಿನ ಹಳ್ಳಿಗರದ್ದು. ಅವ್ರು ಹೇಗೆ ಬದುಕಿದ್ರು, ಅವ್ರು ಏನು ತಿಂದರು, ಅವ್ರು ಯಾವ ರೀತಿ ಜೀವನ ಮಾಡ್ತಾಯಿದ್ರು, ಅವರ ಭಾವನೆಗಳೇನಿತ್ತು, ಕಷ್ಟಗಳೇನಿತ್ತು, ಸುಖಗಳೇನಿತ್ತು, ಆತಂಕಗಳೇನಿತ್ತು, ಭಯಗಳೇನಿತ್ತು, ಇದನ್ನು ಅಭ್ಯಾಸ ಮಾಡಿ, ಇದನ್ನು ಅರ್ಥೈಸ್ಕೊಂಡು ನಿಜವಾದ ಚಿತ್ರಣವನ್ನು ಕೊಡೋದೇ ನಿಜವಾದ ಇತಿಹಾಸ. ರಾಜ ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ದ, ಇಷ್ಟು ಸೈನಿಕರನ್ನು ಇಟ್ಕೊಂಡಿದ್ದ, ಇಂಥವ್ರನ್ನೆಲ್ಲ ಕೊಂದ, ಇಂಥವ್ರನ್ನ ಮೇಲೆ ಅದು ಒಂದು ಇತಿಹಾಸನೇ. ಅದು ಒಂದು ಪಾರ್ಟ್ ಮಾತ್ರ ಅವತ್ತಿಂದು ಗೊತ್ತಾಗುತ್ತೆ. ಅಂದರೆ ಅದು ಸ್ವೀಟ್ ಪಾರ್ಟ್. ಅಂದರೆ ಇನ್ನೂ ಒಂದು ಪಾರ್ಟ್ ಇರುತ್ತಲ್ಲ, ಕತ್ತಲೇನೂ ಇರುತ್ತಲ್ಲ. ಎಷ್ಟೆಷ್ಟು ಜನ ತಮ್ಮ ಪ್ರಾಣಗಳನ್ನು ತೆತ್ತರು, ಎಷ್ಟೆಷ್ಟು ಜನ ಊರು ಬಿಟ್ಟು ಹೋದರು. ಯಾಕೆಂತಂದರೆ ಒಂದು ಊರಿಗೆ ಇನ್ನೊಂದು ಊರಿಗೆ ಯುದ್ಧ ಆದಾಗ ಶತ್ರು ಸೈನಿಕರು ಬಂದು ಮೊದಲು ನಮ್ಮೂರಿನ ಕೆರೆಗೆ ವಿಷ ಹಾಕೋರು, ನಮ್ಮೂರಿನ ಗದ್ದೆಗೆ ವಿಷ ಹಾಕೋರು, ಬೆಂಕಿ ಹಚ್ಚೋರು, ಊಟ ತಿಂಡಿ ಇಲ್ಲದಿದ್ದಂಗೆ ಮಾಡೋರು. ಹಾಗೆ ಜನ ಹಸಿವಿನಿಂದ ಲಕ್ಷಾಂತರ ಜನ ಸತ್ತಿದ್ದಾರೆ. ಇತಿಹಾಸ ಅಂದರೆ ಕ್ರೌರ್ಯ, ಇತಿಹಾಸ ಅಂದರೆ ರಕ್ತಪಾತ, ಇತಿಹಾಸ ಅಂದರೆ ಹಸಿವು, ಇತಿಹಾಸ ಅಂದರೆ ಸಾವು. ಇವೆಲ್ಲವೂ ಇತಿಹಾಸವೇ. ಅದನ್ನೆಲ್ಲ ನೋಡ್ಕೊಂಬಂದಾಗ ನಮ್ಮ ಹಿರಿಯರು ಇಷ್ಟೆಲ್ಲ ಕಷ್ಟಪಟ್ಟು ಈ ಊರನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಅದ್ರ ಮೇಲೆ ಇವತ್ತು ನಾನು ಇಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು IT BT ಬಂದಿದ್ದೀನಿ ಅಂತ ಇವರು ತಿಳ್ಕೋಬೇಕು. ಅದು ಬಹಳ ಮುಖ್ಯ.